ಹೈದರಾಬಾದ್ ಲೋಕಸಭೆ ಕ್ಷೇತ್ರದಲ್ಲಿ ಬಿರುಬಿಸಿಲಲ್ಲೂ ಅಸಾದುದ್ದೀನ್ ಓವೈಸಿ ಸಾಹೇಬರಿಗೆ ಗಡಗಡನೆ ನಡುಗುವಂತೆ ಥಂಡಿ ಹಿಡಿಸಿ ಸೋಲು ಗೆಲುವಿನ ಏಣಿ ಆಟದಲ್ಲಿ ಕನ್ಫ್ಯೂಸ್ ಮಾಡಿಟ್ಟಿದ್ದ ಬಿಜೆಪಿಯ ಅಭ್ಯರ್ಥಿ ಕಟ್ಟರ್ ಹಿಂದೂ ಫೈರ್ ಬ್ರ್ಯಾಂಡ್ ಡಾಕ್ಟರ್ ಮಾಧವಿ ಲತಾ ಕೋಲ್ಮಿಂಚಿನಂತೆ ದೇಶಕ್ಕೆಲ್ಲ ಪರಿಚಿತರಾದರು. ಈ ಸಿಂಹಿಣಿ ಈಗ ರಾಜ್ಯಸಭೆಯಿಂದ ಗರ್ಜಿಸಲಿದ್ದಾರೆ ಎಂಬುವ ವರ್ತಮಾನ ಎಲ್ಲೆಲ್ಲಿ ಹರಿದಾಡಿದೆ. ಕಳೆದ 4 ದಶಕಗಳಿಂದ ಆಲ್ ಇಂಡಿಯಾ ಮುಸ್ಲಿಂ ಇತ್ತೆಹಾದುಲ್ ಮುಸ್ಲಿಮಿನ್ ಅಂದರೆ AIMIM ಪಕ್ಷ ಲೋಕಸಭೆ ಕ್ಷೇತ್ರವನ್ನು ಒಂದು ಪರಿವಾರದ ಒಂದೇ ಸಮಾಜದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿಕೊಡುತ್ತಾ ಬಂದಿದೆ. ಇದರಲ್ಲಿ ವಿರಾಸತ್ ರಸೂಲ್ ಖಾನ್ ಬಳಿಕ ಹೈದರಾಬಾದ್ ಒಂದೇ ಪರಿವಾರದ ಸ್ವತ್ತಾಗಿ ಬಿಟ್ಟಿದೆ. ಆ ಪರಿವಾರವೇ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಪರಿವಾರ. ಮೆಂಬರ್ ಆಫ್ ಪಾರ್ಲಿಮೆಂಟಿನ ಸುಲ್ತಾನ್ ಸಲಾವುದ್ದೀನ್ ತಮ್ಮ ಉತ್ತರಾಧಿಕಾರಿಯಾಗಿ ಮಗ ಅಸಾದುದ್ದೀನ್ ಅವರನ್ನು ಹೈದರಾಬಾದಿಗೆ ತಂದಿಟ್ಟರು. ಇನ್ನೊಬ್ಬ ಪುತ್ರ ಅಕ್ಬರ್ ಉದ್ದೀನ್ ತೆಲಂಗಾಣ ಶಾಸನಸಭೆಯ ಸದಸ್ಯರು. ಕಳೆದ 5 ಅವಧಿಯಿಂದ ಅಸಾದುದ್ದೀನ್ ಓವೈಸಿ ಲೋಕಸಭೆಯಲ್ಲಿ ಹೈದರಾಬಾದಿನ ಮೆಂಬರ್. ಹೈದರಾಬಾದ್ ಕ್ಷೇತ್ರವನ್ನು ತನ್ನ ಜೋಳಿಗೆಗೆ ಹಾಕಿಕೊಳ್ಳಬೇಕೆಂದು ಯೋಚಿಸಿದ ಮೋದಿ ಶಾ ಟೀಮ್ ಈ ಕ್ಷೇತ್ರಕ್ಕೆ ಆರಿಸಿದ್ದು ಮಾಧವಿ ಲತಾ ಎಂಬ ಡೇರ್ ಡೆವಿಲ್ ಹಿಂದೂ ಫೈರ್ ಬ್ರ್ಯಾಂಡ್ ವ್ಯಕ್ತಿಯನ್ನು. ಹೈದರಾಬಾದ್ ಕ್ಷೇತ್ರದಲ್ಲಿ 1 to 1 ಭಾರಿ ಟಕ್ಕರ್ ಕೊಟ್ಟ ಮಾಧವಿ AIMIM ಅಭ್ಯರ್ಥಿ ಓವೈಸಿ ಅವರನ್ನ ಚುನಾವಣಾ ಪ್ರಚಾರದ ದಿನಗಳಲ್ಲಿ ನಿದ್ದೆಗೆಡಿಸಿ ಬಿಟ್ಟಿದ್ದರು. ಗೆಲ್ಲಲಿಲ್ಲ ಎಂಬುದು ಬೇರೆ ವಿಚಾರ. ಆದರೆ ಹಣ, ತೋಳ್ಬಲ, ಜಾತಿಬಲ ಹಾಗೂ ಮತಗಟ್ಟೆಯ ಮಾಲ್ ಪ್ರಾಕ್ಟೀಸ್ಗಳಿಗೆ ಈ ಸಿಂಹಿಣಿ ದುಸ್ವಪ್ನವಾಗಿ ಕಾಡಿದರು. ಬಹುಸಂಖ್ಯಾತರನ್ನು ಎಚ್ಚರಗೊಳಿಸಿದರು. ಜಾತಿ ವ್ಯಾಮೋಹಕ್ಕೆ ಬಲಿ ಬೀಳುತ್ತಿದ್ದ ಅಲ್ಪಸಂಖ್ಯಾತರಲ್ಲಿ ವಿಶ್ವಾಸ ಮೂಡಿಸಿದರು. ಮತಗಟ್ಟೆಗಳಲ್ಲಿ ಮೋಸದ ಮತದಾನವನ್ನು ತಡೆಯಲು ಯತ್ನಿಸಿದರು. ಇದೆಲ್ಲದರ ಹಿಂದೆ ಕಂಗೆಟ್ಟ ಓವೈಸಿ ನಿರಾಯಾಸವಾಗಿ ಇನ್ನು ಗೆಲ್ಲುವು ಅಸಾಧ್ಯ ಎನ್ನುವಷ್ಟರ ಮಟ್ಟಿಗೆ ಅಲರ್ಟ್ ಮಾಡಿದರಲ್ಲ ಮಾಧವಿ. ಅದು ವಿಕಸಿತ ಭಾರತದತ್ತ ಸಾಗುವ ಮತದಾರನಲ್ಲಿ ಜನಪರ ನಾಯಕನನ್ನು ಆರಿಸಿಕೊಳ್ಳಬೇಕು ಎನ್ನುವಷ್ಟು ಧೈರ್ಯ ಬರುವಂತೆ ಶಪಥ ಕೊಟ್ಟದ್ದು ಎಂದು ಹೇಳಬಹುದು. ಈ ಅಜಾನುಬಾಹು ಜನನಾಯಕಿ ಜಾತಿ ಧರ್ಮಗಳನ್ನು ಮುಂದೆ ಮಾಡದೆ ಸನಾತನದ ನಡೆಯ ಹೆಜ್ಜೆ ಎಲ್ಲರ ಮನೆ ಬಾಗಿಲಿಗೆ ಹಾಕುತ್ತಾ ಮತಯಾಚಿಸಿದರು. ಅದರ ಫಲವೇ ಹೈದರಾಬಾದ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನದೊಂದು ಮತಬ್ಯಾಂಕಿನ ಗಟ್ಟಿ ಅಕೌಂಟ್ ಆರಂಭ ಮಾಡುವಂತಾಗಿದ್ದು. ಮತಪೆಟ್ಟಿಗೆಯಿಂದ ಮತಗಳ ಎಣಿಕೆ ರಾಶಿಯಾಗಿ ಬಿದ್ದಾಗ ಓವೈಸಿ ಹೈರಾಣಾಗದಿದ್ದರೂ ಮೈಮರೆತು ನಡೆದರೆ ಇನ್ನು ಕೈತಪ್ಪಿ ಹೋದೀತು ಎನ್ನುವ ಎಚ್ಚರಿಕೆಯ ಗಂಟೆ ಹೊಡೆಯುವಷ್ಟು ಮತಗಳನ್ನು ಮಾಧವಿ ಕಿತ್ತುಕೊಂಡು ತಮ್ಮ ಜೋಳಿಗೆ ತುಂಬಿಕೊಂಡಿದ್ದಾರೆ. ಈಗ ದಕ್ಷಿಣದ ಈ ಎದೆಗಾರಿಕೆಯ ಹೆಣ್ಣು ಮಗಳನ್ನು ರಾಜ್ಯಸಭೆಯಲ್ಲಿ ವಿರಾಜಮಾನ ಮಾಡಿಸಿ ಮೇಲ್ಮನೆಯಲ್ಲಿ ಸುಳ್ಳು ಪ್ರತಿಪಾದಿಸುವ, ಸುಳ್ಳನ್ನೇ ಸತ್ಯವೆಂದು ವಾದಿಸುವ, ಜನರಿಗೆ ತಪ್ಪು ಮಾಹಿತಿ ಕೊಡುವ ಪ್ರತಿಪಕ್ಷಗಳನ್ನು ಸತ್ಯದ ದಾಖಲೆಗಳ ಧ್ವನಿಯಿಂದ ಕಟ್ಟಿಹಾಕುವ ತಂತ್ರ ಬಿಜೆಪಿ ಹೆಣಿದಂತೆ ಕಾಣುತ್ತಿದೆ. ಕೆಳಮನೆಯಲ್ಲಿ ಅಂದರೆ ಲೋಕಸಭೆಯಲ್ಲಿ ಅನುರಾಗ್ ಠಾಕೂರ್, ಧರ್ಮೇಂದ್ರ ಪ್ರಧಾನ್ ಅವರಂತಹ ಗಟ್ಟಿ ಧ್ವನಿಗಳು ಸರ್ಕಾರಕ್ಕೆ ಪ್ರತಿಪಕ್ಷಗಳನ್ನು ಹಣೆಯಲು ಇದ್ದೇ ಇದ್ದಾವೆ. ಆದರೆ ಮೇಲ್ಮನೆಯಲ್ಲಿ ಈ ವ್ಯಾಕ್ಯೂಮ್ ಫಿಲ್ಲರ್ ಹುಡುಕಾಟದಲ್ಲಿದ್ದ ಮೋದಿ ಟೀಮ್ ಕಣ್ಣಿಗೆ ಮಿಂಚಿನಂತೆ ಕಂಡದ್ದು ಮತ್ತು ಮನಸ್ಸಿಗೆ ಬಂದದ್ದು ಹೈದರಾಬಾದ್ ಮಹಿಳೆ ಮಾಧವಿ ಲತಾ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ವಿಶ್ರಾಂತ ಪೊಲೀಸ್ ಗಂಡು ಎನ್ ಮಕ್ಕಳ್ ಖ್ಯಾತಿಯ ಅಣ್ಣಾಮಲೈ ಮತ್ತು ಹೈದರಾಬಾದಿನ ಡೇರ್ ಡೆವಿಲ್ ಮಾಧವಿ ಲತಾ ಚುನಾವಣೆಯಲ್ಲಿ ಸೋತು ಬಿಟ್ರು ಅಂತ ಬಿಜೆಪಿ ಅವರನ್ನೇನಾದರೂ ಮೂಲೆಗುಂಪು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ತೀರ್ಮಾನಗಳನ್ನು ಸದನಗಳಲ್ಲಿ ತರಲಾಗುವ ಕಾನೂನು ತಿದ್ದುಪಡಿಗಳಿಗಾಗಲಿ ಧ್ವನಿಯಾಗಿ ಮೇಲ್ಮನೆಯಲ್ಲಿ ಗರ್ಜಿಸುವ ಹೊಸ ಜನರೇಷನ್ನಿನ ಫೈರ್ ಬ್ರ್ಯಾಂಡ್ ಸಿಕ್ಕುವುದು ಕಷ್ಟಸಾಧ್ಯವಾದರೂ ಆದೀತು. ಇದನ್ನೆಲ್ಲ ಬಿಜೆಪಿ ಹೈಕಮಾಂಡಿನ ಕೋರ್ ಟೀಮ್ ಈಗಾಗಲೇ ಹಲವು ಸುತ್ತು ಮಂಥನ ಮಾಡಿದೆ. ಆ ಮಂಥನದಿಂದ ಹೊರಬಂದಿರುವ ಔಟ್ ಪುಟ್ನಲ್ಲಿ ಮಾಧವಿ ಲತಾ ಮುಂಚೂಣಿಯ ಹೆಸರಾಗಿ ಹೊರಹೊಮ್ಮಿದ್ದಾರೆ. ಇಷ್ಟರಲ್ಲೇ ಈಕೆ ರಾಜ್ಯಸಭೆಗೆ ನಾಮನಿರ್ದೇಶಿತರಾಗುವುದು ಬಹುತೇಕ ಖಚಿತ ಎಂಬುವ ಮಾತು ಕೇಳಿಬಂದಿದೆ. ಒಂದೊಮ್ಮೆ ಈ ಮಾತು ಸತ್ಯವೇ ಆದರೆ ಈ ಹಿಂದೆ ಸದನದಲ್ಲಿ ಸಾಧ್ವಿ ಉಮಾಭಾರತಿ, ಮತ್ತೊಬ್ಬ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಸದನದ ಹೊರಗಿರುವ ನೂಪುರ್ ಶರ್ಮಾ ಹಾಗೂ ಸ್ಮೃತಿ ಇರಾನಿ ಅವರ ಸಾಲಿಗೆ ಬರ್ತಾರೆ ದಕ್ಷಿಣದ ಹಿಂದೂ ಫೈರ್ ಬ್ರ್ಯಾಂಡ್ ಡಾಕ್ಟರ್ ಮಾಧವಿ ಲತಾ.
ಬಿಜೆಪಿ ಮತ್ತು ಹಿಂದುತ್ವದ ಪ್ರತಿಪಾದನೆಗೆ ಮಾಧವಿ ಲತಾ ಪ್ರಸ್ತುತವಾದ వ్యక్తి. విష్ యూ ఆల్ ద వెరీ బెస్ట్ మాధవీజీ. మీకు ఆల్ ది బెస్ట్ మాధవి మేడం గారు. పొలిటికల్ బ్యూరో ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.